ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಒಂದು ರೆಸಿಪಿನ ನಿಮ್ಮ ಹತ್ರ ಶೇರ್ ಮಾಡಬೇಕು ಅಂತ ಎಲ್ಲ ರೆಡಿ ಮಾಡ್ಕೊಂಡಿದ್ದೆ. ಬಟ್ ಬ್ಯಾಡ್ ಲಕ್ ಏನಂದರೆ ನಮ್ಮೂರಲ್ಲಿ ಕರೆಂಟೇ ಹೋಗಿತ್ತು. ಸ್ವಲ್ಪ ರುಬ್ಕೊಳೋದಿತ್ತು, ಅದನ್ನು ರುಬ್ಕೊಳೋಕ್ಕಾಗಲಿಲ್ಲ. ಸೊ ಕುಟ್ಟಾಣಿಲೇ ಸ್ವಲ್ಪ ಗೆಚ್ಕೊತಾ ಇದ್ದೀನಿ. ರುಬ್ಕೊಂಡು ಮಾಡಿದರೆ ತುಂಬ ಚೆನ್ನಾಗಿತ್ತು. ಬಟ್ ರುಬ್ಕೊಂಡಲ್ಲೇ ಹೇಗೆ ಮಾಡೋದು ಅನ್ನೋದನ್ನ ನೋಡೋಣ ಬನ್ನಿ. ಮಾಡ್ತಾಯಿದ್ದೀನಿ, ಬಟ್ ಹೇಗೆ ಬರುತ್ತೋ ಗೊತ್ತಿಲ್ಲ. ಒಂದು ಸಲ ನೋಡೋಣ ಮಾಡಿಬಿಟ್ಟು. ಒಂದು ಕುಕ್ಕರ್ಗೆ ಎಣ್ಣೆ ಹಾಕೋಬೇಕು. 2-3 ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ಕೊಂಡು, ಹಾಗೆ ಸ್ವಲ್ಪ ಸ್ಪೈಸಸ್ ಆ್ಯಡ್ ಮಾಡ್ಕೊಳ್ಳಿ. ಚಕ್ಕೆ, ಲವಂಗ, ಏಲಕ್ಕಿ ಇದನ್ನೆಲ್ಲ ಆ್ಯಡ್ ಮಾಡಿಕೊಂಡು ಎಣ್ಣೆಲಿ ಫ್ರೈ ಮಾಡಾದಮೇಲೆ ನಾವು ಹೆಚ್ಚಿಟ್ಕೊಂಡಿರೋ ಹಸಿರು ಮೆಣಸಿನ್ಕಾಯಿ ಆ್ಯಡ್ ಮಾಡಿಕೊಂಡು, ಈರುಳ್ಳಿ ಮತ್ತು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಆ್ಯಡ್ ಮಾಡಿಕೊಂಡು ಕ್ಲೀನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡಾದಮೇಲೆ ನಾವು ಸಣ್ಣದಾಗಿ ಹೆಚ್ಚಿಟ್ಕೊಂಡಿರ್ತೀವಲ್ಲ ಟೊಮೊಟೊ, ಅದನ್ನು ಕೂಡ ಆ್ಯಡ್ ಮಾಡಿಕೊಂಡು ಅದು ಕೂಡ ನೀಟಾಗಿ ಬೇಯೋ ಥರ ಫ್ರೈ ಮಾಡಬೇಕು. ಫ್ರೈ ಆದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಆ್ಯಡ್ ಮಾಡಿಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಹಾಗೆ ಸ್ವಲ್ಪ ಅರಿಶಿನದ ಪುಡಿ ಮತ್ತು 1 ಟೇಬಲ್ ಸ್ಪೂನ್ ಆಗೋಷ್ಟು ಚಿಲ್ಲಿ ಪೌಡರು, ಸ್ವಲ್ಪ ಧನಿಯಾ ಪುಡಿ ಆ್ಯಡ್ ಮಾಡಿಕೊಂಡು ಅದನ್ನು ಮಿಕ್ಸ್ ಮಾಡಾದಮೇಲೆ ಸ್ವಲ್ಪ ಗರಂ ಮಸಾಲ ಆ್ಯಡ್ ಮಾಡ್ಕೊಳ್ಳಿ. ಅದು ಕೂಡ ಅಷ್ಟೇ, ಒಂದು ಅರ್ಧ ಟೇಬಲ್ ಸ್ಪೂನ್ ಆದರೆ ಸಾಕಾಗುತ್ತೆ. ಹಾಗೆ ನಾವು ನೆನೆಸಿಟ್ಕೊಂಡಿರೋ ಬಟಾಣಿ ಆ್ಯಡ್ ಮಾಡ್ಕೋಬೇಕು. ನಿಮಗೆ ಬೇಕಾದರೆ ಹಸಿ ಬಟಾಣಿ ಕೂಡ ಆ್ಯಡ್ ಮಾಡ್ಕೋಬೋದು. ನಾನು ನೆನೆಸಿಟ್ಕೊಂಡಿದ್ದೆ ರಾತ್ರಿಯೇ, ಅದನ್ನು ಆ್ಯಡ್ ಮಾಡ್ಕೊತಿದ್ದೀನಿ. ರುಬ್ಕೊಳಕ್ಕಾಗಲಿಲ್ಲ ತೆಂಗಿನಕಾಯಿ ತುರಿನ, ಸೊ ಗೆಚ್ಕೊಂಡು ಹಾಗೆ ಹಾಕ್ಕೊಂಡಿದ್ದೀನಿ. ನೋಡೋಣ ಹೇಗೆ ಬರುತ್ತೆ ಅಂತ. ನಾನೇನು ಅಕ್ಕಿನ ನೆನೆಸಿಟ್ಕೊಂಡಿಲ್ಲ, ಹಾಗೆ ಹಾಕ್ತಾಯಿದ್ದೀನಿ ತೊಳೆದ್ಬಿಟ್ಟು. ಹಾಗೆ 1 ಟೇಬಲ್ ಸ್ಪೂನ್ ಆಗೋಷ್ಟು ಬೆಣ್ಣೆ ಆ್ಯಡ್ ಮಾಡ್ಕೋಬೇಕು. ಮೇಯ್ನು ನೀವು ಯಾವುದೇ ರೀತಿ ಪಲಾವ್, ಟೊಮೆಟೊ ಬಾತ್ ಏನೇ ಮಾಡೋದಾದರೂ ಬೆಣ್ಣೆ ಆ್ಯಡ್ ಮಾಡ್ಕೊಂಡು ನೋಡಿ, ತುಂಬ ಚೆನ್ನಾಗಿರುತ್ತೆ. ಹಾಗೆ ಅಳತೆ ನೋಡಿಕೊಂಡು ನೀರು ಆ್ಯಡ್ ಮಾಡಿಕೊಂಡು ಲಿಡ್ ಕ್ಲೋಸ್ ಮಾಡಿದ್ರೆ ಒಂದು ವಿಸಿಲ್ ಆದಮೇಲೆ ಲಿಡ್ ಓಪನ್ ಮಾಡಬೇಕು. ಬೆಣ್ಣೆ ಇಂತಕ್ಕೆ ಹಾಕ್ಕೊಳ್ಳಿ ಅಂತ ಹೇಳಿದೆ ಅಂದರೆ ತುಂಬ ಉದ್ರಾಗಿ ಬರುತ್ತೆ. ಒಂದ್ಸಲ ಟ್ರೈ ಮಾಡಿ ನೋಡಿ. ಯಾವುದೇ ಪಲಾವು, ಟೊಮೆಟೊ ಬಾತು ಮಾಡಬೇಕಾದ್ರೆ 1 ಸ್ಪೂನ್ ಆಗೋಷ್ಟು ಬೆಣ್ಣೆ ಆ್ಯಡ್ ಮಾಡ್ಕೊಳ್ಳಿ. ಲಾಸ್ಟಲ್ಲಿ ಆ್ಯಡ್ ಮಾಡಿಕೊಂಡ್ರೆ ತುಂಬ ಉದ್ರಾಗಿ ಬರುತ್ತೆ. ಅಷ್ಟೊತ್ತಿಗೆ ನಾನೆಲ್ಲ ಅದು ಒಂದು ವಿಸಿಲ್ ಆಗೋ ಅಷ್ಟೊತ್ತಿಗೆ ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಅಂತೇಳಿ ಕ್ಲೀನ್ ಮಾಡಿಕೊಂಡು ಹಾಗೆ ಸ್ವಲ್ಪ ಹಾಲು ಕಾಯಿಸ್ಕೊಂಡೆ. ಒಂದು ವಿಸಿಲ್ ಆದಮೇಲೆ ಓಪನ್ ಮಾಡ್ತಾಯಿದ್ದೀನಿ. ನೀವೇ ನೋಡಿ, ತುಂಬ ಚೆನ್ನಾಗಿ ಬಂದಿತ್ತು. ಏನು ರುಬ್ಕೊಂಡಲ್ಲೇ ಮಾಡಿದ್ರೂ ಕೂಡ ಬೆಣ್ಣೆ ಹಾಕಿರೋದಕ್ಕೆ ಎಷ್ಟು ಉದ್ರಾಗಿ ಬಂದಿತ್ತು ಅಂದರೆ ನೀವೇ ನೋಡ್ತಾ ಇದ್ದೀರಾ. ವಿತ್ ಪ್ರೂಫ್ ಇಲ್ಲೇ ಇದೆ. ತುಂಬ ಉದ್ರಾಗಿ ಬಂದಿತ್ತು, ತುಂಬ ಚೆನ್ನಾಗಿತ್ತು. ಎಷ್ಟೊತ್ತಾದರೂ ಕರೆಂಟ್ ಅಂತೂ ಬರಲಿಲ್ಲ. ಟೊಮೊಟೊ ಬಾತ್ ಅಂತೂ ತುಂಬ ಚೆನ್ನಾಗಾಯಿತು. ನನ್ನ ತಂಗಿಗೆ ಹಾಗೆ ಹಾಕ್ಕೊಟ್ಟೆ, ಅವಳು ಕೂಡ ತಿಂದು ಬಾಕ್ಸಿಗೂ ಹಾಕ್ಕೊಟ್ಟೆ. ತಿಂದ್ಬಿಟ್ಟು ಮತ್ತು ಬಾಕ್ಸು ತೊಗೊಂಡು ಅವಳು ಕೆಲ್ಸಕ್ಕೆ ಹೋದ್ಲು. ಬಟ್ ಖುಷಿ ಆಯಿತು. ನಾನು ಬೇರೆ ಥರ ರೆಸಿಪಿ ತೋರ್ಸೋಣ ಅಂದ್ಕೊಂಡೆ, ಬಟ್ ಇದೇ ರೆಸಿಪಿ ಬೇರೆ ಆಯಿತು. ಅದು ತುಂಬ ಚೆನ್ನಾಗಿ ಬಂದಿತ್ತು. ಹಾಗೆ ಸಂಜೆಗೆ ಸಿಂಪಲ್ಲಾಗಿ ಬೆಂಡೆಕಾಯಿ ಸಾಂಬಾರು ಮಾಡ್ಕೊಳ್ಳೋಣ ಅಂತ ಹೇಳಿ ರೆಡಿ ಮಾಡ್ಕೊತಾ ಇದ್ದೀನಿ. ಹಾಗೆಯೇ ಎಲ್ಲರೂ ಮಾಡೋ ರೀತಿಯೇ ನಾನು ಕೂಡ ಬೆಂಡೆಕಾಯಿ ಸಾಂಬಾರು ಮಾಡೋದು. ತೆಂಗಿನಕಾಯಿ ತುರಿ, ಟೊಮೊಟೊ, ಈರುಳ್ಳಿ, ಹುಣಸೆಹಣ್ಣು, 1 ಟೇಬಲ್ ಸ್ಪೂನ್ ಆಗೋಷ್ಟು ಚಿಲ್ಲಿ ಪೌಡರು, ಧನಿಯಾ ಪುಡಿ, ನೀರು ಹಾಕ್ಕೊಂಡು ನೀಟಾಗಿ ಸಣ್ಣದಾಗಿ ರುಬ್ಕೋಬೇಕು. ರುಬ್ಕೊಂಡಾದ್ಮೇಲೆ ಒಂದು ಕಡಾಯಿಗೆ ಬೆಂಡೆಕಾಯಿನ ಹುರ್ಕೋಬೇಕು. ಮೇಯ್ನ್ ಇಂಪಾರ್ಟೆಂಟ್ ಇದೆ ತಾನೇ, ನೀಟಾಗಿ ಹುರ್ಕೋಬೇಕು. ಎಷ್ಟು ಫ್ರೈ ಮಾಡಬೇಕಂದ್ರೆ ಅದ್ರಲ್ಲಿ ಲೋಳೆ ಥರ ಇರುತ್ತಲ್ಲ, ಅದೆಲ್ಲ ಹೋಗೋ ಥರ ಫ್ರೈ ಮಾಡಿದ್ರೆ ಸಾಂಬಾರಲ್ಲಿ ಯಾವುದೇ ರೀತಿ ಆ ಥರ ಲೋಳೆ ಥರ ಬರಲ್ಲ. ಸೊ ಆವಾಗ ಸಾಂಬಾರು ತುಂಬ ಚೆನ್ನಾಗಾಗುತ್ತೆ. ಇವತ್ತು ಮಾಡಿ ಸಾಂಬಾರು ಕೂಡ ಅಷ್ಟೇ ತುಂಬ ಚೆನ್ನಾಗಿತ್ತು. ಮಧ್ಯಾಹ್ನನೇ ನಾವು ಬೆಂಡೆಕಾಯಿ ಸಾಂಬಾರು ಮಾಡ್ಕೊಳ್ಳೋಣ ಅಂದ್ಕೊಂಡ್ವಿ. ಬೆಳಗ್ಗೆಯಿಂದ ಕರೆಂಟೇ ಇರಲಿಲ್ಲ. ಸೊ ಅದರಿಂದ ಸಾಂಬಾರು ಮಾಡ್ಕೊಳಕ್ಕಾಗಲಿಲ್ಲ. ಸಂಜೆ ಊಟಕ್ಕೆ ನಾವು ಬೆಂಡೆಕಾಯಿ ಸಾಂಬಾರು ಮಾಡ್ಕೊಂಡಿದ್ವಿ. ಇವತ್ತು ಏನು ತಗೋ ಗೊತ್ತಿಲ್ಲ, ನಮ್ಮ ಬ್ಯಾಡ್ಲಕ್ಕೋ ಏನೋ ಗೊತ್ತಿಲ್ಲ, ಕರೆಂಟೇ ಇರಲಿಲ್ಲ. ಬೆಳಗ್ಗೆ ರೆಸಿಪಿನೂ ಆ ಥರ ಆಯಿತು. ಇವಾಗಾದರೂ ಚೆನ್ನಾಗಿ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಬೆಂಡೆಕಾಯಿ ಸಾಂಬಾರನ್ನ ನಿಮಗೆ ತೋರಿಸ್ದೆ. ನೋಡಿ, ತುಂಬ ಚೆನ್ನಾಗಿ ಬಂದಿತ್ತು. ಬೆಂಡೆಕಾಯಿನ ನೀಟಾಗಿ ಹುರ್ಕೊಂಡು ಮಾಡಿದ್ರಿಂದ ಒಂಥರ ಡಿಫ್ರೆಂಟಾಗೇ ಇತ್ತು ಅಂತ ಹೇಳ್ಬೋದು ಟೇಸ್ಟು. ಹಾಗೆ ನಾನು ಮಾಡಿರೋ ಟೊಮೊಟೊ ಬಾತು ಹಾಗೆ ಬೆಂಡೆಕಾಯಿ ಸಾಂಬಾರು ನಿಮ್ಗೆ ಇಷ್ಟ ಆಗಿದ್ದರೆ ನನ್ನ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ನಾನು ತೋರಿಸ್ಬೇಕು ಅಂದ್ಕೊಂಡು ಟೊಮೊಟೊ ಬಾತ್ ರೆಸಿಪಿನ ಇನ್ನೊಂದು ದಿನ ತೋರಿಸ್ತೀನಿ. ಇವತ್ತಿನ ವಿಡಿಯೋ ಇಷ್ಟೇ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.